ಓಂ ಶಾಂತಿ. 15/7/2025 ಪ್ರಾತಃ ಮುರಳಿ ಬಾಬ್ದಾದ ಮಧುಬನ. ಮಧುರ ಮಕ್ಕಳೇ, ತಾವೀಗ 21 ಜನ್ಮಗಳಿಗಾಗಿ ಇಲ್ಲಿಯೇ ವಿದ್ಯೆಯನ್ನ ಓದಬೇಕಾಗಿದೆ. ಮುಳ್ಳಿನಿಂದ ಸುಗಂಧಭರಿತ ಹೂಗಳು ಆಗಬೇಕಾಗಿದೆ. ದೈವಿ ಗುಣಗಳನ್ನು ಧಾರಣೆ ಮಾಡಿ ಅನ್ಯರಿಗೂ ಮಾಡಿಸಬೇಕಾಗಿದೆ. ಇಲ್ಲಿ ತಂದೆ ತಿಳಿಸ್ತಾ ಇದ್ದಾರೆ, ಸಂಗಮ ಯುಗದಲ್ಲಿ 1 ಜನ್ಮ, ನಂತರ ಸತ್ಯುಗದಲ್ಲಿ 8 ಜನ್ಮ, ತ್ರೇತಾಯುಗದಲ್ಲಿ 12 ಜನ್ಮ, ಈ ರೀತಿ 21 ಜನ್ಮವನ್ನು ನಾವು ತೆಗೆದುಕೊಳ್ತೀವಿ. ಅಂದರೆ ಭವಿಷ್ಯದಲ್ಲಿ ನಾವು ಈ ವಿದ್ಯೆಯನ್ನು ಈ ಸಂಗಮ ಯುಗದಲ್ಲೇ ಓದಬೇಕಾಗಿದೆ. ಈಗ ನಮಗೆ ತಂದೆ ಮುರಳಿಯ ಮುಖಾಂತರ ನಮಗೆ ಎಲ್ಲ ಡೈರೆಕ್ಷನ್ಸ್ನ ಕೊಡ್ತಾರೆ, ಯಾವ ರೀತಿಯಲ್ಲಿ ಇರಬೇಕು ಅಂತ. ಆ ರೀತಿಯಲ್ಲಿ ನಾವು ಇರಬೇಕು ಅಷ್ಟೇ. ಆದರೆ ಬಾಬಾ ಹೇಳ್ತಾ ಇದ್ದಾರೆ, ಇಲ್ಲಿ ಮುಳ್ಳುಗಳಿಂದ ಸುಗಂಧ ಭರಿತರು ಆಗಬೇಕು. ಮುಳ್ಳುಗಳು ಅಂತಂದರೆ ನಮ್ಮಲ್ಲಿ ಇರುವಂತಹ ಅನೇಕ ವಿಕಾರಗಳು, ಒಂದಲ್ಲ ಒಂದು ರೀತಿಯಲ್ಲಿ ವಿಕಾರಗಳು ನಮ್ಮಲ್ಲಿ ತುಂಬಿದೆ. ಆ ಎಲ್ಲ ವಿಕಾರಗಳಿಂದ ಮುಕ್ತರಾಗಿ ನಾವು ಸುಗಂಧ ಭರಿತರು ಆಗಬೇಕು, ಒಳ್ಳೆಯ ಗುಣಗಳನ್ನು ಹೊಂದಿರೋರು ಆಗಬೇಕು. ಆವಾಗ ನಮಗೆ ಹೂಗಳು ಅಂತ ಕರಿತಾ ಇದ್ದಾರೆ ಇಲ್ಲಿ ತಂದೆ. ಮತ್ತು ದೈವಿ ಗುಣಗಳನ್ನ ಧಾರಣೆ ಮಾಡ್ಕೋಬೇಕು, ಎಲ್ಲರಿಗೂ ಸುಖವನ್ನು ಕೊಡುವಂಥದ್ದು. ಈ ಎಲ್ಲ ದೈವಿ ಗುಣಗಳನ್ನ ಧಾರಣೆ ಮಾಡ್ಕೋಬೇಕು, ಹಾಗೆ ಅನ್ಯರಿಗೂ ಮಾಡಿಸ್ಬೇಕು. ಹೇಗೆ ನಾವು ಈಗ ಮುಂದೆ ಭವಿಷ್ಯಕ್ಕೋಸ್ಕರ ಇವಾಗ ನಾವು ಸ್ಥೂಲವಾಗಿನೂ ಆದರೂ ಅಷ್ಟೇ ಅಲ್ವಾ, ಸ್ಕೂಲಿಗೆ ಹೋಗ್ತಾರೆ ಮಕ್ಕಳು, ಕಾಲೇಜಿಗೆ ಹೋಗ್ತಾರೆ, ಡಿಗ್ರಿಗಳನ್ನ ಮಾಡ್ತಾರೆ. ಅವೆಲ್ಲ ಏನಕ್ಕೆ? ಮುಂದೆ ಭವಿಷ್ಯದಲ್ಲಿ ಚೆನ್ನಾಗಿರಲಿ ಅಂತಂದು. ಒಂದು 25 ವರ್ಷ ಏನು ಮಾಡ್ತಾರೆ ಮಕ್ಕಳು, ಚೆನ್ನಾಗಿ ಓದ್ತಾರೆ, 20-25 ವರ್ಷ ತನಕ ಚೆನ್ನಾಗಿ ಓದ್ತಾರೆ. ಆಮೇಲೆ ಏನು ಮಾಡ್ತಾರೆ, ಅವರು ಕೊನೆಯ ಅವರ ಶರೀರ ಬಿಡೋ ತನಕನೂ ಸಹ ಆ ವಿದ್ಯೆಯ ಆಧಾರದ ಮೇಲೆ ಅವರು ಜೀವನವನ್ನು ನಡೆಸ್ತಾ ಇರ್ತಾರೆ. ಹಾಗೆಯೇ ಇಲ್ಲಿನೂ ಸಹ ನಾವು ಈ ವಿದ್ಯೆಯ ಆಧಾರದ ಮೇಲೆ ನಾವು ಭವಿಷ್ಯದಲ್ಲಿ 21 ಜನ್ಮದ ಪ್ರಾರಬ್ಧವನ್ನು ನಾವು ಪಡ್ಕೊತೀವಿ. ಪ್ರಶ್ನೆಯಾಗಿದೆ, ಯಾವ ಮಕ್ಕಳ ಬುದ್ಧಿಯು ಬೀಗವು ನಂಬರ್ವಾರ್ ತೆರೆಯುತ್ತಾ ಹೋಗುತ್ತದೆ? ಉತ್ತರ ಆಗಿದೆ, ಯಾರು ಶ್ರೀಮತದಂತೆ ನಡೆಯುತ್ತಾ ಇರುತ್ತಾರೆ, ಪತಿತ ಪಾವನ ತಂದೆಯ ನೆನಪಿನಲ್ಲಿ ಇರುತ್ತಾರೆ, ವಿದ್ಯೆಯನ್ನು ಓದಿಸುವವರ ಜೊತೆ ಅವರ ಬುದ್ಧಿಯೋಗವಿರುತ್ತದೆಯೋ ಅವರ ಬುದ್ಧಿಯ ಬೀಗ ತೆರೆಯುತ್ತಾ ಹೋಗುವುದು. ತಂದೆಯು ಹೇಳುತ್ತಾರೆ, ಮಕ್ಕಳೇ ಅಭ್ಯಾಸ ಮಾಡಿರಿ, ನಾವು ಆತ್ಮರು ಸಹೋದರರು ಆಗಿದ್ದೇವೆ, ತಂದೆಯಿಂದ ಕೇಳುತ್ತೇವೆ, ಆತ್ಮಾಭಿಮಾನಿಗಳಾಗಿ ಕೇಳಿರಿ ಹಾಗೂ ಅನ್ಯರಿಗೂ ಹೇಳಿರಿ, ಆಗ ಬುದ್ಧಿಯ ಬೀಗವು ತೆರೆಯುತ್ತಾ ಹೋಗುವುದು. ಇಲ್ಲಿ ಉತ್ತರದಲ್ಲಿ ತಂದೆ ತಿಳಿಸ್ತಾ ಇದ್ದಾರೆ, ಶ್ರೀಮತದಂತೆ ನಾವು ನಡಿಬೇಕು. ತಂದೆ ನಮಗೆ ಮುರಳಿಯ ಮುಖಾಂತರ ಶ್ರೀಮತವನ್ನು ಕೊಡ್ತಾ ಇರ್ತಾರೆ, ಅದರಂತೆ ನಾವು ನಡೀತಾ ಹೋಗಬೇಕು. ನಾವೆಲ್ಲ ವಿಕಾರಗಳಿಂದ ಮುಕ್ತರಾಗಬೇಕು ಅಂತಂದರೆ ನಾವು ಪರಮಾತ್ಮನನ್ನ ಮನಸ್ಸಿನಿಂದ ನಾನು ಆತ್ಮ ಅಂತ ತಿಳ್ಕೊಂಡು ನಾನು ಬಿಂದು ಸ್ವರೂಪ ಆಗಿ ಪರಮಾತ್ಮನನ್ನ ನೆನಪು ಮಾಡಬೇಕು. ನಮ್ಮ ಬುದ್ಧಿಯಲ್ಲಿ ಸದಾ ಇರಬೇಕು. ಯಾರು ವಿದ್ಯೆನ ಓದಿಸ್ತಾರೋ ಅವರ ಜೊತೆಯಲ್ಲೇ ನಾವು ಬುದ್ಧಿಯೋಗ ಇರಬೇಕು. ಈ ವಿದ್ಯೆನ ಓದಿಸೋರು ನಿರಾಕಾರ ಪರಮಪಿತ ಪರಮಾತ್ಮ ಆಗಿದಾರಲ್ವಾ, ಅವರ ಕಡೆನೇ ನಮ್ಮ ಬುದ್ಧಿಯೋಗ ಇರಬೇಕು. ಆವಾಗ ಬುದ್ಧಿಯ ಬೀಗ ತೆರೆಯುತ್ತಾ ಹೋಗ್ತದೆ ಅಂತ ಹೇಳ್ತಿದ್ರೆ. ಅದಕ್ಕೆ ತಂದೆ ಹೇಳ್ತಾರೆ, ನೀವು ಹೆಚ್ಚು ಹೆಚ್ಚು ಅಭ್ಯಾಸ ಮಾಡಬೇಕು. ಮತ್ತು ಎಲ್ಲರನ್ನೂ ನೀವು ಅನ್ಯರ ಜೊತೆಗೆ ನೀವು ಮಾತನಾಡಬೇಕು ಅಂತಂದರೆ, ಅವರು ಸಹೋದರ ಆತ್ಮ ಆಗಿದ್ದಾರೆ, ನಾನು ಸಹೋದರ ಆತ್ಮ ಆಗಿದ್ದೀವಿ, ಆತ್ಮ ಅಂತ ಅಂದ್ಕೊಂಡು ನಾವು ಮಾತಾಡಬೇಕು. ಮತ್ತು ಯಾವಾಗಲೂ ಸಹ ನಾವು ಅನ್ಯರ ಜೊತೆಗೆ ಏನೋ ಸಲಹೆಯನ್ನು ಕೇಳೋದು ಅದೇ ರೀತಿಯಲ್ಲಿ ಮಾಡಬಾರ್ದು. ಏನೇ ಮಾಡಿದ್ರೂ ಸಹ ತಂದೆಯ ಸಲಹೆಯನ್ನು ತಗೊಳ್ತಾ ಇರಬೇಕು. ತಂದೆಯಿಂದನೇ ಎಲ್ಲವನ್ನ ಕೇಳ್ತಾ ಇರಬೇಕು. ಸದಾ ಆತ್ಮ ಅಭಿಮಾನಿಯಾಗಿ ನಾವು ಮುರಳಿಯನ್ನು ಕೇಳಬೇಕು. ಮತ್ತು ಅನ್ಯರಿಗೂ ಆ ರೀತಿಯಲ್ಲಿ ಹೇಳಬೇಕು. ಆತ್ಮ ಅಭಿಮಾನಿಯಾಗಿ ಅನ್ಯರಿಗೂ ಹೇಳಬೇಕು, ನಾನು ಆತ್ಮ ಆಗಿದ್ದೀನಿ, ಅವರು ಸಹ ಆತ್ಮ ಆಗಿದ್ದಾರೆ ಅನ್ನೋವಂತಹ ಸ್ಮೃತಿಯಲ್ಲಿ ಇದ್ದು ನಾವು ಅನ್ಯರಿಗೆ ಜ್ಞಾನವನ್ನು ಹೇಳಿದಾಗ ಅವರ ಬುದ್ಧಿಯ ಬೀಗ ತೆರೆಯುತ್ತಾ ಹೋಗ್ತದೆ ಅಂತ ತಂದೆ ಇಲ್ಲಿ ನಮಗೆ ತಿಳಿಸ್ತಾ ಇದ್ದಾರೆ. ಬಾಬಾ ಹೇಳ್ತಾರೆ, ಮುರಳಿಯನ್ನು ಕೇಳಬೇಕಾದ್ರೆ
ಕೇವಲ ಶಿವ ತಂದೆಯ ನೆನಪಿನಲ್ಲೇ ಕೂತ್ಕೊಂಡಿರಬೇಕು ಮತ್ತು ಶಾಂತ ರೀತಿಯಲ್ಲಿ ಕೂತ್ಕೊಂಡಿರಬೇಕು. ಆವಾಗ ಮಾತ್ರ ನಮಗೆ ಶಾಂತಿ ಮತ್ತು ಸುಖದ ಅನುಭವ ಆಗ್ತಾ ಇರುತ್ತೆ. ಮತ್ತು ನಾವು ಸ್ವದರ್ಶನ ಚಕ್ರಧಾರಿಯಾಗಿ ರಾಜಧಾನಿಗೆ ಹೋಗೋಕ್ಕೆ ಸಾಧ್ಯ ಆಗತ್ತೆ. ನಾವು ಮುರಳಿಯನ್ನು ಕೇಳೋಬೇಕಾದ್ರೆ ಆ ಬಾಬಾ ಏನೇನೆಲ್ಲ ವರ್ಡ್ಸ್ಗಳನ್ನ ಹೇಳ್ತಾರೆ ಅದರ ಸ್ವರೂಪದಲ್ಲಿ ಬರ್ತಾ ಹೋಗಬೇಕು. ಬಾಬಾ ಸ್ವದರ್ಶನ ಚಕ್ರಧಾರಿ ಅಂತ ಹೇಳಿದಾಗ ನನಗೆ 5 ಸ್ವರೂಪದ ನೆನಪು ಬರಬೇಕು. ನಾನು ಯಾವ್ಯಾವ ಕಾಲದಲ್ಲಿ ಹೇಗೆ ಗಿದ್ದೆ, ಸತ್ಯುಗದಲ್ಲಿ ನಾನು ರಾಜ ದರ್ಬಾರ ಮಾಡ್ತಾ ಇದ್ದೆ, ದೇವತೆ ಆಗಿದ್ದೆ. ಆಮೇಲೆ ನಾನು ಕ್ಷತ್ರಿಯ ವರ್ಣದಲ್ಲಿ ಬಂದೆ ತ್ರೇತಾಯುಗದಲ್ಲಿ, ಆಮೇಲೆ ವೈಶ್ಯ ಆದೆ ದ್ವಾಪರ ಯುಗದಲ್ಲಿ, ಆಮೇಲೆ ಶೂದ್ರ ಆದೆ ಕಲಿಯುಗದಲ್ಲಿ, ಆಮೇಲೆ ಬ್ರಾಹ್ಮಣ ಆದೆ ಸಂಗಮ ಯುಗದಲ್ಲಿ. ಈ ರೀತಿಯಾದ ಸ್ವರೂಪಗಳಲ್ಲಿ ನಾವು ಬಂದಾಗ ನಮ್ಮ ಮುರಳಿಯಲ್ಲಿ ಏನೇನೆಲ್ಲ ತಿಳಿಸ್ತಾರೋ ಅದೆಲ್ಲವೂ ಸಹ ನಮ್ಮ ಬುದ್ಧಿಯಲ್ಲಿ ಇರುತ್ತೆ. ಆವಾಗ ನಮ್ಮ ಬುದ್ಧಿಯ ಬೀಗ ಓಪನ್ ಆಗತ್ತೆ ಅಂತ ತಂದೆ ಇಲ್ಲಿ ತಿಳಿಸ್ತಾ ಇದ್ದಾರೆ. ಧಾರಣೆಗಾಗಿ ಮುಖ್ಯ ಸಾರದಲ್ಲಿ ತಂದೆ ತಿಳಿಸ್ತಾ ಇದ್ದಾರೆ, ಬೇಹದ್ದಿನ ತಂದೆಯ ಆಸ್ತಿಗೆ ನಾನಾತ್ಮ ಮಾಲೀಕನಾಗಿದ್ದೇನೆ. ಹೇಗೆ ತಂದೆಯು ಶಾಂತಿ, ಪವಿತ್ರತೆ, ಆನಂದ ಸಾಗರನಾಗಿದ್ದಾರೆ, ಹಾಗೆಯೇ ನಾನಾತ್ಮನು ಮಾಸ್ಟರ್ ಸಾಗರನಾಗಿದ್ದೇನೆ. ಇದೇ ನಶೆಯಲ್ಲಿ ನಾವು ಇರಬೇಕಾಗಿದೆ. ಬೇಹದ್ದಿನ ತಂದೆ ಅನ್ಲಿಮಿಟೆಡ್, ಅವ್ರು ನಮಗೆ ಆಸ್ತಿಯನ್ನು ಕೊಡುವಂಥದ್ದು. ಅವ್ರಿಗೆ ನಾವು ಅವರ ಆಸ್ತಿಗೆ, ತಂದೆ ಏನು ನಮಗೆ ಕೊಡ್ತಾ ಇದ್ದಾರಲ್ಲ ಆ ಆಸ್ತಿಗೆ ನಾನು ಆತ್ಮ ಮಾಲೀಕ ಆಗಿದ್ದೀನಿ ಅನ್ನೋವಂಥ ಸ್ಮೃತಿ ಸದಾ ಇರಬೇಕು. ನಮಗೆ ತಂದೆಯಿಂದ ಯಾವಾಗಲೂ ಸಹ ನಮಗೆ ಎಲ್ಲ ಖಜಾನೆಯೂ ಸಹ ಸಿಗ್ತಾ ಇರತ್ತೆ. ಆ ತಂದೆ ನಮಗೆ ಶಾಂತಿಯ ಸಾಗರ ಆಗಿದ್ದಾರೆ, ಆಮೇಲೆ ಪವಿತ್ರತೆಯ ಸಾಗರ ಆಗಿದ್ದಾರೆ, ಆನಂದದ ಸಾಗರ ಆಗಿದ್ದಾರೆ. ಹಾಗೆ ನಾವು ಸಹ ಅವರ ರೀತಿಯಲ್ಲಿ ಮಾಸ್ಟರ್, ಜ್ಞಾನ ಸಾಗರ, ಶಾಂತಿಯ ಸಾಗರ, ಪವಿತ್ರತೆಯ ಸಾಗರ ಆಗಬೇಕು. ಹೇಗೆ ಪರಮಾತ್ಮ ಇದ್ದಾರೋ ಅದೇ ರೀತಿಯಲ್ಲಿ ನಾವು ಇರಬೇಕು, ಅದೇ ನಶೆಯಲ್ಲಿ ನಾವು ಇರಬೇಕು ಅಂತ ತಂದೆ ಹೇಳ್ತಾ ಇದ್ದಾರೆ. ಅಂದರೆ ನಾವು ಪರಮಾತ್ಮನ ಸಮಾನರಾಗಬೇಕು. ಕಿರಣಗಳನ್ನು ಕೊಡೋದಿಲ್ಲ ಅಂತ ಹೇಳೋದಿಲ್ಲ. ಯಾರು ಅವ್ರನ್ನ ನೆನಪು ಮಾಡ್ತಾರೋ ಅವ್ರಿಗೆ ಅವರ ಶಕ್ತಿಗಳನ್ನು, ಅವರ ಗುಣಗಳನ್ನು ಅವರು ಪ್ರದಾನ ಮಾಡ್ತಾರೆ. ಅದೇ ರೀತಿ ನಾವು ಸಹ ಅವರ ಹಾಗೆ ಎಲ್ಲರಿಗೂ ಸಹ ಉಪಕಾರ ಮಾಡಲಿ, ಅಪಕಾರ ಮಾಡಲಿ, ಎಲ್ಲರಿಗೂ ಸಹ ನಾವೇನು ಮಾಡಬೇಕು, ಎಲ್ಲರಿಗೂ ಸಹ ನಾವು ನಮ್ಮಲ್ಲಿ ಇರುವಂತಹ ಆತ್ಮದ ಗುಣಗಳನ್ನು, ಶಕ್ತಿಗಳನ್ನು ನಾವು ಎಲ್ಲರಿಗೂ ನೀಡ್ತಾ ಹೋಗಬೇಕು. ಡ್ರಾಮಾ ಎಂದು ಪುರುಷಾರ್ಥ ಬಿಡಬಾರದು. ಕರ್ಮವನ್ನು ಅವಶ್ಯವಾಗಿ ಮಾಡಬೇಕಾಗಿದೆ. ಕರ್ಮ, ಅಕರ್ಮ, ವಿಕರ್ಮದ ಗತಿಯನ್ನು ತಿಳಿದು ಸದಾ ಶ್ರೇಷ್ಠ ಕರ್ಮವನ್ನೇ ನಾವು ಮಾಡಬೇಕಾಗಿದೆ. ಡ್ರಾಮಾದಲ್ಲಿ ಇದ್ರೆ ಆಗತ್ತೆ ಬಿಡು ಅಂತ ಅನ್ಕೋಬಾರ್ದು. ಹೇಳ್ತಾರಲ್ಲ ತಂದೆ, ಡ್ರಾಮಾದಲ್ಲಿ ಇದೇ ರೀತಿ ಮಾಡಿದ್ರಿ, ಅದಕ್ಕೋಸ್ಕರ ನೆಕ್ಸ್ಟ್ ಕಲ್ಪದಲ್ಲೂ ನೀವು ಇದೇ ರೀತಿ ಮಾಡ್ತೀರಾ, ಡ್ರಾಮಾದಲ್ಲಿ ಇದು ಫಿಕ್ಸ್ ಆಗಿದೆ ಅಂತ ತಂದೆ ಮುರಳಿಗಳಲ್ಲಿ ಹೇಳ್ತಾರೆ ಅಂದ್ಬಿಟ್ಟು ಓಕೆ ನಾವು ಡ್ರಾಮಾದಲ್ಲಿ ಇದ್ರೆ ಆಗತ್ತೆ ಬಿಡು, ನಾನು ಪುರುಷಾರ್ಥ ಮಾಡ್ತೀನಿ ಬಿಡು, ಆ ರೀತಿಯಲ್ಲಿ ಆಗಬಾರ್ದು. ಯಾಕಂದರೆ ಡ್ರಾಮಾದ ಮೇಲೆ ನಾವು ಯಾವತ್ತೂ ಸಹ ಅವಲಂಬಿತ ಆಗಬಾರ್ದು. ಯಾಕಂದರೆ ಇವಾಗ ನಮಗೆ ಏನಾರ ತಿನ್ನಬೇಕು ಅನ್ಸಿದ್ರೆ ನಾವು ಹೋಗಿ ತಗೊಂಡು ತಿಂದರೆ ತಾನೇ ಅದು ಆಗೋದು. ತಿನ್ನಬೇಕು ಅಲ್ವಾ, ನಾವೇ ಕೈಯಿಂದ ಎತ್ಕೋಬೇಕು, ಆ ಐಟಮ್ಸ್ಗಳನ್ನ ತಿನ್ನಬೇಕು, ಆದರೆ ತಾನೇ ಆಗತ್ತೆ. ಇಲ್ಲಾಂದರೆ ಡ್ರಾಮಾದಲ್ಲಿದ್ದರೆ ನಾನು ತಿಂತೀನಿ ಬಿಡು ಅಂತಂದರೆ ಆಗತ್ತಾ? ಎದುರುಗಡೆನೇ ಕಾಣ್ತಾ ಇದೆ ಆ ಐಟಮು, ನಾನು ಹೋಗಿ ತಗೋಬೇಕು, ಹೋಗಿ ತಗೊಂಡಾಗೆ ಅದನ್ನು ನಾವು ತಿನ್ನೋಕ್ಕೆ ಸಾಧ್ಯ. ಅದೇ ನಾನು ಹೋಗಿ ತಗೊಳ್ಳಲ್ಲ ಇದ್ದರೆ ಇದು ಡ್ರಾಮಾದಲ್ಲಿದ್ದರೆ ಆಗತ್ತೆ ಬಿಡು, ತಿಂತೀನಿ ಬಿಡು ಅಂತ ಕೂತ್ಕೊಂಡ್ರೆ ಆಗತ್ತಾ? ಇಲ್ಲ ಅಲ್ವಾ? ಹಾಗೆಯೇ ನಾವು ಸಹ ನಾವು ಪುರುಷಾರ್ಥ ಮಾಡಿದ್ರೇ ಆ ಪದವಿಗೆ ಹೋಗೋಕ್ಕೆ ಸಾಧ್ಯ. ನಾವು ಹೋಗಬೇಕು, ನಾವು ಅದನ್ನ ಏನಂತ ತಿಳ್ಕೋಬೇಕು, ಅದನ್ನು ನೆನಪು ಮಾಡಬೇಕು, ತಂದೆಯ ಡೈರೆಕ್ಷನ್ ಅಂತ ನಡಿಬೇಕು. ಆವಾಗ ನಾವು ಪದವಿಯನ್ನು ಪಡ್ಕೊಳಕ್ಕೆ ಸಾಧ್ಯ ಆಗತ್ತೆ. ಡ್ರಾಮಾದಲ್ಲಿದ್ದರೆ ಆಗತ್ತೆ, ಡ್ರಾಮಾದಲ್ಲಿ ಅಲ್ಲಿ ನನಗೆ ಏನು ಪದವಿ ಸಿಗುತ್ತೋ ಅದೇ ಸಿಗಲಿ, ಈ ರೀತಿಯಲ್ಲಿ ನಾವು ಡ್ರಾಮಾದ ಮೇಲೆ ಹೇಳೋಕ್ಕೆ ಹೋಗಬಾರ್ದು. ನಾವು ಚೆನ್ನಾಗಿ ತಿಳ್ಕೊಂಡಿರಬೇಕು. ಕರ್ಮವನ್ನು ಮಾಡ್ತಾ, ಪ್ರತಿಯೊಂದು ಕೆಲಸವನ್ನು ಮಾಡ್ತಾ ಮಾಡಬೇಕಾದರೂ ಸಹ ಯಾವುದು ನನಗೆ ಒಳ್ಳೆಯ ಕರ್ಮ, ಯಾವುದು ಅಕರ್ಮ, ಯಾವುದು ವಿಕರ್ಮ ಅನ್ನೋದನ್ನ ಚೆನ್ನಾಗಿ ತಿಳ್ಕೊಬೇಕು. ಯಾವುದು ವಿಕಾರದಿಂದ ಮಾಡ್ತೀವೋ ಅದೆಲ್ಲ ವಿಕರ್ಮಗಳು ಆಗತ್ತೆ. ನಾವು ಯಾವಾಗ ಪರಮಾತ್ಮನ ನೆನಪಿನಿಂದ ನಾವು ಮಾಡ್ತೀವೋ ಅವಾಗ ಶ್ರೇಷ್ಠ ಕರ್ಮ ಆಗತ್ತೆ. ಅದಕ್ಕೆ ಇದರದು ಕರ್ಮ ಯಾವುದು, ಅಕರ್ಮ ಯಾವುದು,
ಅದನ್ನೆಲ್ಲವನ್ನು ಚೆನ್ನಾಗಿ ತಿಳ್ಕೊಂಡು ನಾವು ಶ್ರೇಷ್ಠ ಕರ್ಮಗಳನ್ನೇ ಮಾಡಬೇಕು. ಶ್ರೇಷ್ಠ ಕರ್ಮಗಳು ಯಾವಾಗ ಆಗತ್ತೆ? ನಮ್ಮ ಚಿಂತನೆಗಳು, ನಮ್ಮ ಸಂಕಲ್ಪಗಳು ಶ್ರೇಷ್ಠವಾದಾಗ ಶ್ರೇಷ್ಠ ಕರ್ಮಗಳು ಆಗತ್ತೆ. ಹಾಗಾಗಿ ನಾವು ಸದಾ ನಮ್ಮ ಥಾಟ್ಸ್, ನಮ್ಮ ಸಂಕಲ್ಪಗಳು ಶ್ರೇಷ್ಠವಾಗಿರಬೇಕು. ಆವಾಗ ನಾವು ಒಳ್ಳೆಯ ಪುರುಷಾರ್ಥವನ್ನು ಮಾಡೋಕ್ಕೆ ಸಾಧ್ಯ ಆಗತ್ತೆ. ಯಾವಾಗಲೂ ಸಹ ನಾವು ಶ್ರೇಷ್ಠ ಕರ್ಮವನ್ನೇ ಮಾಡಬೇಕು. ವರದಾನ ಆಗಿದೆ, ಸಮಯದ ಮಹತ್ವಿಕೆಯನ್ನು ತಿಳಿದು ಸ್ವಯಂವನ್ನು ಸಂಪನ್ನರನ್ನಾಗಿ ಮಾಡುವಂತಹ ವಿಶ್ವ ಆಧಾರ ಮೂರ್ತಿ ಭವ. ವಿಸ್ತಾರ ಆಗಿದೆ, ಇಡೀ ಕಲ್ಪದ ಸಂಪಾದನೆ ಶ್ರೇಷ್ಠ ಕರ್ಮರೂಪಿ ಬೀಜವನ್ನು ಬಿತ್ತುವ 5000 ವರ್ಷದ ಸಂಸ್ಕಾರಗಳ ರೆಕಾರ್ಡ್ ತುಂಬುವುದು. ವಿಶ್ವ ಕಲ್ಯಾಣ ಮತ್ತು ವಿಶ್ವ ಪರಿವರ್ತನೆಯ ಈ ಸಮಯ ನಡೆಯುತ್ತಿದೆ. ಒಂದು ವೇಳೆ ಸಮಯದ ಜ್ಞಾನ ಉಳ್ಳವರು ಸಹ ವರ್ತಮಾನ ಸಮಯವನ್ನು ಕಳೆದುಕೊಳ್ಳುತ್ತಾರೆ ಅಥವಾ ಬರುವಂತಹ ಸಮಯದ ಮೇಲೆ ಬಿಟ್ಟು ಬಿಡುತ್ತಾರೆ. ಆಗ ಸಮಯದ ಆಧಾರದ ಮೇಲೆ ಸ್ವಯಂ ಪುರುಷಾರ್ಥ ಆಯಿತು. ಆದರೆ ವಿಶ್ವದ ಆಧಾರ ಮೂರ್ತಿ ಆತ್ಮರು ಯಾವುದೇ ಪ್ರಕಾರದ ಆಧಾರದ ಮೇಲೆ ನಡೆಯುವುದಿಲ್ಲ. ಅವರು ಒಂದೇ ಅವಿನಾಶಿ ಆಶ್ರಯದ ಆಧಾರದ ಮೇಲೆ ಕಲಿಯುಗಿ ಪತಿತ ಪ್ರಪಂಚದಿಂದ ದೂರ ಹೋಗಿ ಸ್ವಯಂನನ್ನು ಸಂಪನ್ನವನ್ನಾಗಿ ಮಾಡುವಂತಹ ಪುರುಷಾರ್ಥ ಮಾಡುತ್ತಾರೆ. ತಂದೆ ತಿಳಿಸ್ತಾ ಇದ್ದಾರೆ, ಈಗ ವರ್ತಮಾನ ಸಮಯವನ್ನು ನಾವು ಚೆನ್ನಾಗಿ ಅರ್ಥಕೋಬೇಕಾಗಿದೆ. ಯಾಕಂದರೆ ಯಾವಾಗ ಬೇಕಾದ್ರೆ ಆವಾಗ ಪ್ರಕೃತಿ ವಿಕೋಪಗಳಾಗತ್ತೆ. ಯಾವ್ದಾರ ಒಂದು ಕಾಯಿಲೆ ಬಂತು ಅಂದರೆ, ಎಕ್ಸಾಂಪಲ್ ಕೊರೋನಾ ಬಂದು ಎಷ್ಟು ಜನಗಳಿಗೆ ಹಾನಿಯನ್ನು ಮಾಡಿತು, ಎಷ್ಟು ಜನಗಳ ಪ್ರಾಣವನ್ನು ತೆಗೆದುಕೊಂಡ್ಬಿಡ್ತು. ವರ್ತಮಾನ ಸಮಯದಲ್ಲಿ ಈ ರೀತಿ ಪರಿಸ್ಥಿತಿಗಳು ಇರೋ ಕಾರಣ ನಾವು ಇವಾಗ ಎಷ್ಟು ಸಾಧ್ಯನೋ ಅಷ್ಟು ನಾವು ಸಂಪನ್ನರು ಆಗಬೇಕು. ಆವಾಗ ನಾವು ವಿಶ್ವದ ಆಧಾರ ಮೂರ್ತಿಗಳು ಆಗಕ್ಕೆ ಸಾಧ್ಯ. ಈ ಒಂದು ಜನ್ಮದಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ನಾವು ಇಡೀ ಕಲ್ಪಕ್ಕೆ ಆಗುವಷ್ಟು ನಾವು ಸಂಪಾದನೆಯನ್ನು ಮಾಡ್ಕೋಬೋದು. ಅದಕ್ಕೋಸ್ಕರ ತಂದೆ ಹೇಳ್ತಿದ್ರೆ, ಶ್ರೇಷ್ಠ ಕರ್ಮರೂಪಿ ಬೀಜವನ್ನು ನಾವು ಬಿತ್ತುತ್ತಾ ಹೋಗಬೇಕು. 5000ಕ್ಕೆ ಆಗುವಷ್ಟು ಸಂಸ್ಕಾರದ ರೆಕಾರ್ಡ್ ನಮ್ಮ ಆತ್ಮದಲ್ಲಿ ತುಂಬುತ್ತಾ ಹೋಗುತ್ತೆ. ನಾನು ವಿಶ್ವ ಕಲ್ಯಾಣಕಾರಿ ಆಗಿದ್ದೀನಿ, ವಿಶ್ವ ಪರಿವರ್ತನೆ ಮಾಡುವಂಥ ಸಮಯ ಇವಾಗ ನಡೀತಾ ಇದೆ. ಯಾಕಂದರೆ ಸ್ವಯಂ ಭಗವಂತ ನಮ್ಮ ಜೊತೆಯಲ್ಲಿ ಇದ್ದಾರೆ ಮತ್ತು ಅವರು ಬಂದು ವಿಶ್ವದ ಪರಿವರ್ತನೆಯ ಕಾರ್ಯವನ್ನು ಅವರು ಮಾಡ್ತಾ ಇದ್ದಾರೆ. ಈ ಸಮಯದ ಜ್ಞಾನ ನಾವು ತಿಳ್ಕೊಂಡಿಲ್ಲ ಅಂತಂದರೆ ವರ್ತಮಾನ ಸಮಯದಲ್ಲಿ ಆ ಸಮಯ ಏನಾಗುತ್ತೆ, ಸುಮ್ಮನೆ ಕಳೆದು ಹೋಗ್ಬಿಡತ್ತೆ. ಅದಕ್ಕೋಸ್ಕರ ತಂದೆ ಹೇಳ್ತಿದ್ರೆ, ಈ ಜ್ಞಾನವನ್ನು ಚೆನ್ನಾಗಿ ಅರ್ಥಕೊಂಡು ಇದರ ಸಮಯದ ಲಾಭವನ್ನು ಮತ್ತು ಜ್ಞಾನದ ಲಾಭವನ್ನು ನೀವು ಪಡ್ಕೊಳ್ಳಿ ಅಂತ ಹೇಳ್ತಿದ್ರೆ. ಈ ಸಮಯದ ಆಧಾರದ ಮೇಲೆ ನಾವು ಸಂಪೂರ್ಣವಾಗಿ ಪುರುಷಾರ್ಥ ಆಗಬೇಕು ಮತ್ತು ಆಧಾರ ಮೂರ್ತಿಗಳು ಆಗಿ ಯಾವುದೇ ಪ್ರಕಾರದ ಆಧಾರವಿಲ್ಲದೆ, ನನಗೆ ಫ್ಯಾನೇ ಬೇಕು, ನನಗೆ ರೆಡ್ ಲೈಟೇ ಬೇಕು ಯೋಗವನ್ನು ಮಾಡೋಬೇಕಾರೆ, ಈ ರೀತಿಯಲ್ಲಿ ನಮಗೆ ಯಾವುದೇ ರೀತಿಯಾದ ಆಧಾರ ಬೇಡ. ಯಾಕಂದರೆ ಆಮೇಲೆ ಇವರೇ ನನಗೆ ಡೈರೆಕ್ಷನ್ಸನ್ನ ಕೊಡಬೇಕು, ಈ ಸಿಸ್ಟರ್ಸ್ಗಳೇ ಬೇಕು, ಆ ರೀತಿಯಲ್ಲಿ ನಮಗೆ ಯಾವುದೇ ರೀತಿಯಾದ ಆಧಾರ ಬೇಡ. ಯಾಕಂದರೆ ನಮಗೆ ಆಧಾರ ಒಬ್ಬರೇ ಆಗಿದ್ದಾರೆ, ಪರಮಪಿತ ಪರಮಾತ್ಮ ಮಾತ್ರ ಒಬ್ಬರೇ ಆಧಾರ ಆಗಿದ್ದಾರೆ. ಅವರ ಆಶ್ರಯದಲ್ಲಿ ಇದ್ಬಿಟ್ಟು ನಾವು ಈ ಕಲಿಯುಗ ಪ್ರಪಂಚದಲ್ಲಿ ದಿಂದ ಸಂಪೂರ್ಣ ದೂರ ಆಗಬೇಕು. ಅವಿನಾಶಿ ಆಶ್ರಯದ ಆಧಾರದ ಮೇಲೆ ನಾವು ಇದ್ವಿ ಅಂತಂದರೆ ಕಲಿಯುಗದ ಪತಿತ ಪ್ರಪಂಚದಿಂದ ಸಂಪೂರ್ಣ ದೂರ ಆಗಿ ನಾವು ಸಂಪನ್ನರು ಆಗ್ತಾ ಹೋಗ್ತೀವಿ. ಅದೇ ರೀತಿ ನಾವು ಪುರುಷಾರ್ಥವನ್ನು ಮಾಡೋಕ್ಕೆ ಸಾಧ್ಯ ಆಗತ್ತೆ. ಅದಕ್ಕೆ ಇಲ್ಲಿ ತಂದೆ ಹೇಳ್ತಿದ್ದಾರೆ, ಈ ಸಮಯದ ಮಹತ್ವತೆಯನ್ನು ಚೆನ್ನಾಗಿ ಅರ್ಥಕೊಳ್ಳಿ. ಪ್ರತಿಯೊಂದು ಸೆಕೆಂಡ್, ಪ್ರತಿಯೊಂದು ಶ್ವಾಸವನ್ನು ಸಹ ನೀವು ಯೂಸ್ ಮಾಡ್ಕೊಳ್ಳಿ ಅಂತ ತಂದೆ ಇಲ್ಲಿ ತಿಳಿಸ್ತಾ ಇದ್ದಾರೆ. ಸ್ಲೋಗನ್ ಆಗಿದೆ, ಸ್ವಯಂನನ್ನು ಸಂಪನ್ನರನ್ನಾಗಿ ಮಾಡಿಕೊಂಡಿದ್ದೇ ಆದರೆ ವಿಶಾಲ ಕಾರ್ಯದಲ್ಲಿ ಸ್ವತಃ ಸಹಯೋಗಿಗಳು ಆಗುತ್ತೀರಾ. ನೋಡಿ, ಯಾವಾಗ ಈ ಸಮಯದ ವರದಾನಲ್ಲೂ ಸಹ ಅದೇ ಹೇಳ್ತಾ ಇದ್ದಾರೆ. ಈ ಸಮಯದ ಮಹತ್ವತೆಯನ್ನು ಚೆನ್ನಾಗಿ ತಿಳ್ಕೊಂಡು ನಾವುಗಳು
ಸಂಪನ್ನರಾದಾಗ ನಾವು ವಿಶಾಲ ಕಾರ್ಯದಲ್ಲಿ, ಯಾವುದೇ ಕಾರ್ಯದಲ್ಲಿ ನಾವು ಏನೇ ಮಾಡಲಿ ಆ ಕಾರ್ಯಗಳಲ್ಲಿ ನಾವು ಸಹಯೋಗಿಗಳು ಆಗ್ಬಿಡ್ತೀವಿ. ಅದು ನಮಗೆ ಅದು ಸೆಳೆತ ಬಂದ್ಬಿಡತ್ತೆ. ಯಾಕಂದರೆ ನಾವು ಸಂಪನ್ನರಾಗಿರ್ತೀವಲ್ಲ, ಆ ಒಳ್ಳೆಯ ಕಾರ್ಯಕ್ಕೆ ನಾವು ಅಟ್ರ್ಯಾಕ್ಟ್ ಆಗಿಬಿಡ್ತೀವಿ. ಅಟ್ರ್ಯಾಕ್ಟ್ ಆಗಿಬಿಟ್ಟು ಆ ಕಾರ್ಯದಲ್ಲಿ ನಾವು ಸಹ ಸಹಯೋಗಿಗಳು ಆಗ್ಬಿಡ್ತೀವಿ. ಯಾಕಂದರೆ ಅದು ಪರಮಾತ್ಮನ ಕಾರ್ಯ ಆಗಿರುತ್ತೆ. ಆ ಪರಮಾತ್ಮನ ಕಾರ್ಯಗಳಲ್ಲಿ ನಾವು ಸಹ ಸಹಯೋಗಿಗಳಾಗಿ ನಾವು ಎಲ್ಲರ ಆಶೀರ್ವಾದಕ್ಕೆ ಪಾತ್ರಧಾರಿಗಳಾಗ್ತೀವಿ. ಮತ್ತು ಮುಂದೆ ಭವಿಷ್ಯಕ್ಕೂ ಸಹ ನಮ್ಗೆ ಇದೆಲ್ಲವೂ ಸಹ ಜಮದಲ್ಲಿ ಕೂತ್ಕೊಳ್ತಾ ಹೋಗುತ್ತೆ. ಏನೇನೆಲ್ಲ ಸಹಯೋಗ ಮಾಡ್ತೀವಲ್ಲ ಅದೆಲ್ಲವೂ ಸಹ ಜಮದ ಖಾತೆಯಲ್ಲಿ ಕೂತ್ಕೊಳ್ತಾ ಹೋಗುತ್ತೆ. ಅವ್ಯಕ್ತ ಸೂಚನೆ ಆಗಿದೆ. ಸಂಕಲ್ಪ ಶಕ್ತಿಯನ್ನು ಜಮಾ ಮಾಡಿ ಶ್ರೇಷ್ಠ ಸೇವೆಗೆ ನಿಮಿತ್ತರು ಆಗಿ. ವರ್ತಮಾನ ಸಮಯ ಪುರುಷಾರ್ಥದಲ್ಲಿ ಪ್ರತಿ ಸಂಕಲ್ಪವನ್ನು ಶಕ್ತಿಶಾಲಿಯನ್ನಾಗಿ ಮಾಡಬೇಕಾಗಿದೆ. ಸಂಕಲ್ಪವೇ ಜೀವನದ ಶ್ರೇಷ್ಠ ಖಜಾನೆ ಆಗಿದೆ. ಇಂತಹ ಖಜಾನೆಯ ಮೂಲಕ ಬೇಕಾದರೂ ಎಷ್ಟು ಬೇಕಾದರೂ ಪ್ರಾಪ್ತಿ ಮಾಡಿಕೊಳ್ಳಬಹುದು. ಇದೇ ರೀತಿ ಶ್ರೇಷ್ಠ ಸಂಕಲ್ಪದ ಮೂಲಕ ಸದಾ ಕಾಲಕ್ಕಾಗಿ ಶ್ರೇಷ್ಠ ಪ್ರಾರಬ್ಧವನ್ನು ಪಡೆಯಬಹುದು. ಇದಕ್ಕಾಗಿ ಒಂದು ಚಿಕ್ಕ ಸ್ಲೋಗನ್ನ ಸ್ಮೃತಿಯಲ್ಲಿ ಇಟ್ಟುಕೊಳ್ಳಿ. ಯೋಚಿಸಿ ತಿಳಿದುಕೊಂಡು ಮಾಡಬೇಕು ಮತ್ತು ಮಾತನಾಡಬೇಕು. ಆಗಲೇ ಸದಾ ಕಾಲಕ್ಕಾಗಿ ಶ್ರೇಷ್ಠ ಜೀವನವನ್ನು ಮಾಡಿಕೊಳ್ಳಬಹುದು. ಇಲ್ಲಿ ತಂದೆ ತಿಳಿಸ್ತಾ ಇದ್ದಾರೆ, ನಮಗೆ ಸಂಕಲ್ಪ ಅನ್ನೋದು ಒಂದು ಖಜಾನೆ ಆಗಿದೆ. ಆ ಖಜಾನೆ, ಆ ಸಂಕಲ್ಪಗಳಲ್ಲಿ ಥಾಟ್ಸ್ ಪ್ರೋಸೆಸ್ಸಲ್ಲಿ ನಾವು ಸದಾ ಶ್ರೇಷ್ಠ ಒಳ್ಳೆಯ ಭಾವನೆಗಳನ್ನೇ ಇಟ್ಕೊಂಡಿರ್ಬೇಕು. ಒಳ್ಳೆಯ ಕಾಮನೆಯನ್ನೇ ಪ್ರತಿ ಇಟ್ಕೋಬೇಕು. ಹಾಗೆ ನಮ್ಮ ಪ್ರತಿಯನ್ನು ಇಟ್ಕೋಬೇಕು. ಅದೊಂದು ಶ್ರೇಷ್ಠ ಖಜಾನೆ ಆಗಿದೆ. ಆ ಖಜಾನೆಯ ಮೂಲಕ ನಮಗೆ ಏನು ಬೇಕಾದರೂ ಅದನ್ನು ಪ್ರಾಪ್ತಿ ಮಾಡ್ಕೊಳ್ಳೋಂಥ ಶಕ್ತಿ ನಮಗೆ ಸಿಗತ್ತೆ. ಆಮೇಲೆ ಒಂದು ಒಳ್ಳೆಯ ಸಂಕಲ್ಪ ಮಾಡಿ ನಾವು ಅದ್ರ ಮುಂದೆ ಹೋದ್ವಿ ಅಂತಂದರೆ ಅದರ 100ರಷ್ಟು ತಂದೆ ನಮಗೆ ಸಹಯೋಗ ಕೊಡ್ತಾರೆ. ಅದಕ್ಕೋಸ್ಕರ ತಂದೆ ಹೇಳ್ತಿದ್ರೆ, ಒಳ್ಳೆಯ ಸಂಕಲ್ಪಗಳನ್ನ ರಚನೆ ಮಾಡಿ ಒಳ್ಳೆಯ ಕಾರ್ಯಗಳನ್ನು ಮಾಡಿ. ಫಸ್ಟು ನಾವು ಶ್ರೇಷ್ಠ ಸಂಕಲ್ಪಗಳನ್ನ ಮಾಡುವಂಥದ್ದನ್ನು ನಾವು ಕಲ್ತ್ಕೋಬೇಕು. ಯಾವಾಗ ನಾವು ಶ್ರೇಷ್ಠ ಸಂಕಲ್ಪಗಳನ್ನ ಮಾಡ್ತಾ ಹೋಗ್ತೀವೋ ಆವಾಗ ನಮಗೆ ಸದಾ ಆ ಶ್ರೇಷ್ಠ ಸ್ಮೃತಿನೇ ಇರುತ್ತೆ. ಅದಕ್ಕೆ ಎಲ್ಲದೂ ಸಹ ಅಟ್ರ್ಯಾಕ್ಟ್ ಆಗ್ತಾ ಹೋಗುತ್ತೆ. ಈ ಇಡೀ ವಿಶ್ವ ನಮಗೆ ಅದರ ಜೊತೆಗಾರ ಆಗಿರುತ್ತೆ. ಹಾಗೆ ಪರಮಾತ್ಮ ನಮಗೆ, ಅದಕ್ಕಿಂತ ಹೆಚ್ಚಾಗಿ ಪರಮಾತ್ಮ ನಮಗೆ ಜೊತೆಯಲ್ಲಿರ್ತಾರೆ. ಯಾಕಂದರೆ ಇದು ಪರಮಾತ್ಮನ ಜ್ಞಾನ ಆಗಿದೆ. ನೀವು ಒಂದು ಒಳ್ಳೆಯ ಕಾರ್ಯವನ್ನು ಪರಮಾತ್ಮನ ನೆನೆಸ್ಕೊಂಡು ಮಾಡಿದ್ರಿ ಅಂತಂದರೆ ಆ ಕಾರ್ಯ ಯಾವಾಗಲೂ ಸಹ ಸಕ್ಸಸ್ಫುಲ್ ಆಗಿರುತ್ತೆ. ಸಫಲತೆಯನ್ನು ನಮಗೆ ಕೊಟ್ಟೇ ಕೊಡುತ್ತೆ. ಅದಕ್ಕೆ ತಂದೆ ಹೇಳ್ತಾ ಇದ್ದಾರೆ, ನೀವು ಶ್ರೇಷ್ಠ ಸಂಕಲ್ಪಗಳನ್ನೇ ಮಾಡಿ. ಮತ್ತು ಆ ಶ್ರೇಷ್ಠ ಸಂಕಲ್ಪಗಳನ್ನ ಏನು ಮಾಡ್ತೀರೋ ಅದು ಸದಾ ಸ್ಮೃತಿಯಲ್ಲಿರಬೇಕು. ಆವಾಗ ನೀವು ಎಷ್ಟು ಬೇಕಾದರೂ ಏನು ಬೇಕಾದರೂ ನೀವು ಪಡ್ಕೊಳಕ್ಕೆ ಸಾಧ್ಯ ಆಗತ್ತೆ. ಈ ಸಂಕಲ್ಪದ ಖಜಾನೆ ಮೂಲಕ ನೀವು ಶ್ರೇಷ್ಠ ಪ್ರಾರಬ್ಧವನ್ನು ಸಹ ನೀವು ಪಡ್ಕೋಬೋದು ಅಂತ ತಂದೆ ಇಲ್ಲಿ ತಿಳಿಸ್ತಾ ಇದ್ದಾರೆ. ಅದಕ್ಕೆ ತಂದೆ ಇಲ್ಲಿ ಒಂದು ಸ್ಲೋಗನ್ನು ಸಹ ಹೇಳ್ತಿದ್ದಾರೆ. ಏನು ಸ್ಮೃತಿಯಲ್ಲಿ ಇಟ್ಕೋಬೇಕು ಅಂತಂದರೆ, ಯೋಚಿಸಿ ತಿಳಿದುಕೊಂಡು ಮಾಡಬೇಕು. ಪ್ರತಿಯೊಂದು ಸಹ ಏನೇ ಒಂದು ಮಾತನಾಡಬೇಕಾದ್ರೂ ಸಹ ನಾವು ಯೋಚನೆ ಮಾಡಿ ಮಾತಾಡಬೇಕು. ಯೋಚನೆ ಮಾಡಿ ಅನ್ಯರಿಗೆ ಮಾತಾಡಬೇಕು. ಯಾಕಂದರೆ ಅದು ಮಾತಾಡಿದ್ರೆ ಮುಗಿದೋಯ್ತಲ್ವಾ. ಮಾತಾಡಿದ್ರೆ ಅದು ಮತ್ತೆ ನಾವು ವಾಪಸ್ ತೊಗೊಳಕ್ಕಾಗಲ್ಲ. ಅದಕ್ಕೆ ಮಾತನಾಡೋಕ್ಕಿಂತ ಮುಂಚೆ ನಾವು ಒಂದೆರಡು ಸತಿ ಯೋಚನೆ ಮಾಡಬೇಕು. ಆ ಕಾರ್ಯವನ್ನು ಮಾಡಬೇಕು. ಅದನ್ನು ಮಾಡೋದನ್ನ ಸರಿ ಇದೆಯೋ ಇಲ್ವೋ ಅನ್ನೋದನ್ನ ತಿಳ್ಕೊಂಡು ಪ್ರತಿಯೊಂದು ಕೆಲಸವನ್ನು ಮಾಡಿ ಹಾಗೆ ಮಾತನಾಡಿ ಅಂತ ಹೇಳ್ತಾರೆ. ಆಗಲೇ ನಾವೇನಾಗ್ತೀವಿ, ಸದಾಕಾಲಕ್ಕೆ ಶ್ರೇಷ್ಠ ಜೀವನವನ್ನು ಮಾಡೋಕ್ಕೆ ಸಾಧ್ಯ ಆಗತ್ತೆ. ಹಾಗೆ ಮುಂದನೂ ಪ್ರಾರಬ್ಧನೂ ಸಹ ಆ ಶ್ರೇಷ್ಠ ಜೀವನವನ್ನು ಮಾಡ್ಕೋಬೋದು ಅಂತ ತಂದೆ ಇಲ್ಲಿ ನಮಗೆ ತಿಳಿಸ್ತಾ ಇದ್ದಾರೆ. ಓಂ ಶಾಂತಿ. ನಾನಾತ್ಮ ವಿಶ್ವದ ಆಧಾರ ಮೂರ್ತಿ ಆತ್ಮ ಆಗಿದ್ದೇನೆ. ಈ ವರ್ತಮಾನ ಸಮಯದ ಮಹತ್ವಿಕೆಯನ್ನು ಚೆನ್ನಾಗಿ ಅರಿತುಕೊಂಡು ನನ್ನ ಸಮಯ, ನನ್ನ ಸಂಕಲ್ಪ, ನನ್ನ ಶಕ್ತಿ, ನನ್ನ ಮಾತು, ನನ್ನ ಕರ್ಮ ಇವೆಲ್ಲವೂ ಸಹ ಶ್ರೇಷ್ಠವಾಗಿದೆ.
ಪ್ರತಿಯೊಂದು ಶ್ವಾಸ ಶ್ವಾಸದಲ್ಲೂ ಸಹ ನಾನು ಶ್ರೇಷ್ಠ ಸಂಕಲ್ಪವನ್ನೇ ಮಾಡುತ್ತಿದ್ದೇನೆ, ಶ್ರೇಷ್ಠ ಕರ್ಮವನ್ನೇ ಮಾಡುತ್ತಿದ್ದೇನೆ. ನಾನು ಈ ವರ್ತಮಾನ ಸಮಯದಲ್ಲಿ 5,000 ವರ್ಷಕ್ಕೆ ಆಗುವ ಸಂಸ್ಕಾರಗಳನ್ನು ನನ್ನ ಆತ್ಮದಲ್ಲಿ ತುಂಬಿಕೊಂಡಿದ್ದೇನೆ. ನಾನು ಸದಾ ಎಲ್ಲರಿಗೂ ಸುಖ ಶಾಂತಿಯನ್ನು ನೀಡುವಂತಹ ಆತ್ಮನಾಗಿದ್ದೇನೆ. ಕರ್ಮ ಅಕರ್ಮ ವಿಕರ್ಮದ ಗತಿಯನ್ನು ಚೆನ್ನಾಗಿ ಅರಿತುಕೊಂಡು ಸದಾ ಶ್ರೇಷ್ಠ ಕರ್ಮವನ್ನೇ ಮಾಡುತ್ತಾ ಇದ್ದೇನೆ. ನಾನು ವಿಶ್ವ ಕಲ್ಯಾಣಕಾರಿ ಆತ್ಮನಾಗಿದ್ದೇನೆ, ವಿಶ್ವ ಪರಿವರ್ತಕ ಆತ್ಮನಾಗಿದ್ದೇನೆ. ಸ್ವಯಂನನ್ನು ಸಂಪನ್ನರನ್ನಾಗಿ ಮಾಡಿ ಎಲ್ಲ ಕಾರ್ಯಗಳಿಗೂ ಸಹ ಸಹಯೋಗಿ ಆತ್ಮ ಆಗಿದ್ದೇನೆ. ನಾನು ಸಂಪನ್ನ ಆತ್ಮನಾಗಿದ್ದೇನೆ, ಸಫಲತಾ ಮೂರ್ತಿ ಆತ್ಮನಾಗಿದ್ದೇನೆ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.